ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಕುಕ್ಕರಲ್ಲಿ ಅಂತ ನೋಡೋಣವಾ. ನೋಡಿ, ನಾನು ಇದಕ್ಕೆ 2 ಬದನೆಕಾಯಿನ ಕೊಯ್ದು ನೀರೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಣಿ ಮತ್ತು ಸ್ಪೈಸಸ್ಸು ನೋಡಿ, ಪಲಾವ್ ಎಲೆ ಎಲ್ಲ ತೊಗೊಂಡಿದ್ದೀನಿ. ಹುಣಸೆ ಹುಳಿ ಮತ್ತು ಅಕ್ಕಿ ನೋಡಿ 2 ಗ್ಲಾಸ್, ಈ ಗ್ಲಾಸಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಹೊಡ್ಕೊಂಡಿದ್ದೀನಿ, ಪೇಸ್ಟ್ ಹಾಕ್ಕೊತಿಲ್ಲ. ಹೇಗೆ ಮಾಡೋದು ನೋಡೋಣ. ಫಸ್ಟು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ, ಎಣ್ಣೆ ಕಾಯಬೇಕು. ಬೇಗ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಹೆಂಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಡೈಲಿ ಏನಪ್ಪ ಟಿಫನ್ ಮಾಡೋದು ಅಂದರೆ ಈ ಥರನೂ ಒಂದಿನ ಆರಾಮ್ಸೆ ಬೇಗ ಮಾಡ್ಕೊಂಬಿಡ್ಬೋದು. ಒಂದೇ ಸರಿ ಕುಕ್ಕರಲ್ಲಿ ಅನ್ನ ಸಪ್ರೇಟು, ಗೊಜ್ಜು ಸಪ್ರೇಟ್ ಅಂತ ಇಲ್ಲದೆ ಈ ಥರ ಬೇಗ ಮಾಡ್ಕೊಬೋದಲ್ವಾ. ಟೈಮು ಸೇವ್ ಆಗುತ್ತೆ, ಬೇಗನೂ ರೆಡಿ ಆಗಿಬಿಡುತ್ತೆ. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಮತ್ತು ಪಲಾವ್ ಎಲೆ, ಕಸೂರಿ ಮೇಥಿ ಮತ್ತು ಎಲ್ಲ ಹಾಕ್ಕೊತಿದ್ದೀನಿ ನೋಡಿ ಸ್ಪೈಸಸ್ನ. ನೆಕ್ಸ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು. ನೋಡಿ, ನಾನು ಹಾಕ್ಕೊತಿದ್ದೀನಲ್ಲ, ನೋಡಿ ಸೋಂಕಾಳು ಸಹಿತ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ, ಕಸೂರಿ ಮೇಥಿ ಜೊತೆಗೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ವಾಂಗಿಬಾತು. ಬಟಾಣಿನ ನೀವು ಹಸಿ ಬಟಾಣಿ ಆದರೂ ತೊಗೊಳ್ಳಿ ಅಥವಾ ಒಣ ಬಟಾಣಿ ಆದರೂ ತೊಗೊಳ್ಳಿ. ಒಣ ಬಟಾಣಿ ಆದರೆ ನೈಟ್ ನೀರಲ್ಲಿ ನೆನೆಸಿಡಿ ಮಾಡ್ಕೊಬೋದು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆ ಫ್ಲೇವರ್ ಬಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸಹಿತ ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಲ್ವಾ, ನೋಡಿ ಇಷ್ಟೇ. ನೆಕ್ಸ್ಟು ಏನು ಹಾಕ್ಕೊತಿದ್ದೀನಿ ಅಂದರೆ ಬಟಾಣಿ ಮತ್ತು ಹಸಿ ಬಟಾಣಿ ಹಾಕ್ಕೊತಿಲ್ಲ. ನಾನು ಒಣ ಬಟಾಣಿ ಇತ್ತು, ಅದನ್ನೇ ನೈಟ್ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೈಮು ಸೇವ್ ಆಗುತ್ತೆ, ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಜಜ್ಜಿಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿಲ್ಲ. ಈ ಥರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ಥರನೇ ಮಾಡ್ಕೊತಿದ್ದೀನಿ ನಾನು. ನೀವೇನು ರುಬ್ಬೋ ಅಂತ ಅದು ಏನೂ ಇಲ್ಲ. ವಾಂಗಿಬಾತ್ ಆರಾಮಾಗಿ ಬೇಗ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ವಾ, ಇಷ್ಟೇ. ಇದು ಫ್ಲೇವರೆಲ್ಲ ಸ್ವಲ್ಪ ಬಿಟ್ಕೊಳ್ಳಿ, ಹಸಿ ವಾಸನೆ ಹೋಗಲಿ. ನೆಕ್ಸ್ಟು ಒಂದು ಟೊಮೊಟೊ ಉದ್ದುದ್ದಕ್ಕೆ ಕುಯ್ದು ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ಅದನ್ನು ಸಹಿತ ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಲ್ವಾ, ಇದೇ ಈ ಹಂಗಲಲ್ಲಿ ಮಾಡಿಕೊಂಡ್ರೆ ನಿಮಗೆ ಟೈಮು ಸೇವ್ ಆಗುತ್ತೆ, ಬೇಗ ರೆಡಿ ಆಗುತ್ತೆ. ಒಂದೇ ಸರಿ ಕುಕ್ಕರಲ್ಲಿ ಬೇಗ ಇಟ್ಬಿಟ್ರೆ ರೆಡಿ ಆಗಿಬಿಡುತ್ತಲ್ಲ. ನೆಕ್ಸ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾನು ಇವಾಗ ಹಾಕಿರ್ತೀನಿ, ಬೇಕು ಅಂದರೆ ನೀವು ಲಾಸ್ಟಲ್ಲಿ ಸೇರಿಸ್ಕೊಬೋದು. ನಾನು ಹಾಕೋದಿಲ್ಲ, ಕರೆಕ್ಟಾಗಿ ನೋಡೋದು. ಮತ್ತು ವಾಂಗಿಬಾತ್ ಪೌಡ್ರನ್ನ 1 ಪ್ಯಾಕೆಟ್ ಹಾಕ್ಕೊತಿದ್ದೀನಿ ನೋಡಿ. ನಿಮಗೆ ಬೇಕು ಅಂದರೆ ಇನ್ನೂ 1 ಪ್ಯಾಕೆಟ್ನ ಸೇರಿಸ್ಕೊಬೋದು. ನೋಡ್ತಿದ್ದೀರಲ್ವಾ, ಇಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಬದನೆಕಾಯಿ ಕುಯ್ದಿಟ್ಕೊಂಡು ನೀರಲ್ಲಿ ಇಟ್ಕೊಂಡಿದ್ನಲ್ಲ, ಆ ಬದನೆಕಾಯಿನ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಗೊಜ್ಜು ಇದಕ್ಕೆ ನೀಟಾಗಿ ಮಿಕ್ಸ್ ಆದರೆ ಅವಾಗ ಚೆನ್ನಾಗಿರುತ್ತೆ. ನೆಕ್ಸ್ಟು ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ನೀರು ಹಾಕ್ಕೊತಿದ್ದೀನಿ. ಒಂದು ಗ್ಲಾಸಿಗೆ 2 ಗ್ಲಾಸ್ ನೀರಲ್ವಾ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಹಾಕ್ಕೊಂಡ್ಮೇಲೆ ಈ ನೀರು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನೀವು ಅಕ್ಕಿನ ಸೇರಿಸ್ಕೊಳ್ಬೇಕು. ನೋಡಿ, ನಾನು ಸೇರಿಸ್ಕೊತಿದ್ದೀನಿ. ಅಕ್ಕಿನ ಹಾಕಿದ್ಮೇಲೂ ಅಷ್ಟೇ, ಅದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ಈ ಟೈಮಲ್ಲಿ ಕೊತ್ತಂಬರಿನ ಸೇರಿಸ್ಕೊತಿದ್ದೀನಿ ನೋಡಿ ನಾನೀಗ. ನೋಡ್ತಿದ್ದೀರಲ್ವ, ಇದನ್ನು ಹಾಕಿದ್ಮೇಲೆ ಒಂದು ಕುದಿ ಬರಲಿ. ಒಂದು ಕುದಿ ಬಂದಾದಮೇಲೆ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ವಾಂಗಿಬಾತು. 10 ನಿಮಿಷ ಸಾಕು ಫ್ರೆಂಡ್ಸ್, ಆರಾಮ್ಸೆ ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ನಾನು ಇಟ್ಟಿದ್ದೀನಿ. ಟೈಮು ಸೇವ್ ಆಗುತ್ತೆ, ಬೇಗನೂ ಮಾಡ್ಬೋದು. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಟಿಫನ್ಗೆ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿಬಾತು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವಾ, ನೋಡಿ ತುಂಬ ರುಚಿಯಾಗಿದೆ. ಖಂಡಿತವಾಗ್ಲೂ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ.